ನಮಸ್ಕಾರ. ನಿಮ್ಮ ತೋಟದಲ್ಲಿ ಯಾವುದೇ ಬೆಳೆ ಇರಲಿ, ಆ ಬೆಳೆಯ ಬುಡದ ಹತ್ರ ಅಂದರೆ ಬೇರಿನ ಸುತ್ತಮುತ್ತ ಏನಿರುತ್ತೆ ಅಲ್ಲಿ 1 ಅಥವಾ 1.5 ಅಡಿ ಅಗಲ ಅಥವಾ ಆಳದಲ್ಲಿ ನಿಮಗೆ ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ರೀತಿಯ ಹುಳಗಳು ಕಾಣಿಸಿದ್ರೆ, ನೀವು ಕಳೆ ಕೀಳಬೇಕಾದ್ರೆ ಇರ್ಬೋದು ಅಥವಾ ಮಣ್ಣನ್ನ ಲೂಸ್ ಮಾಡ್ಬೇಕಾದ್ರೆ ಇರ್ಬೋದು, ಈ ರೀತಿಯ ಹುಳಗಳು ಸಿಕ್ಕಿದ್ರೆ ಇದು ಸಿ ಶೇಪಲ್ಲಿ ಅಂದರೆ ABCD ಅಲ್ಲಿ ಸಿ ಇರುತ್ತಲ್ಲ, ಈ ರೀತಿ ಸಿ ಆಕಾರದಲ್ಲಿ ಇದ್ರೆ ಇವು ಬೇರುಳಾಗಿರ್ತವೆ. ಯಾವುದೇ ಬೆಳೆ ಇರ್ಬೋದು, ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಕಬ್ಬಿರ್ಬೋದು, ಕಡಲೆಕಾಯಿ ಇರ್ಬೋದು, ಯಾವುದೇ ಒಂದು ತೋಟಗಾರಿಕಾ ಅಥವಾ ಕೃಷಿ ಬೆಳೆ ಇರ್ಬೋದು, ಆ ಬೆಳೆಯ ಬೇರಿನ ಹತ್ರ ಈ ಹುಳಗಳೇನಾದ್ರು ಇದ್ದರೆ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಮೆಟಾರೈಸಿಯಂ ಅಂತೇಳಿ ಒಂದು ಜೈವಿಕ ಕೀಟನಾಶಕ ಬರುತ್ತೆ. ಇದು ಕೆಮಿಕಲ್ ಅಲ್ಲ, ಜೈವಿಕ ಕೀಟನಾಶಕ. ಇದನ್ನು ನೀವು ಕೊಟ್ಟಿಗೆ ಗೊಬ್ಬರ ಅಥವಾ ಬೇವಿನ ಹಿಂಡಿ ಜೊತೆ ಮಿಕ್ಸ್ ಮಾಡಿ ನೀವು ಬುಡದ ಹತ್ರ ಹಾಕೋದ್ರಿಂದ, ಹೊಸದಾಗಿ ಗಿಡವನ್ನು ಹಾಕಬೇಕಿದ್ರೆ ನೀವು ಕೊಟ್ಟಿಗೆ ಗೊಬ್ಬರ ಹಾಕ್ತಿರಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕ್ಬೋದು, ಅಥವಾ ಈಗಾಗಲೇ ಗಿಡವನ್ನು ನೆಟ್ಟಿದ್ರೆ ನೀವು ಈ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಬುಡದ ಹತ್ರ ಸುತ್ತ ಹಾಕೋದ್ರಿಂದ ನೀವು ಇದನ್ನು ಹತೋಟಿ ಮಾಡ್ಬೋದಾಗಿರುತ್ತೆ. ಜೊತೆಗೆ ನನಗೆ ಆರ್ಗ್ಯಾನಿಕ್ ಆಗಿ ಮಾಡೋಕ್ಕಾಗಲ್ಲ, ನನ್ನ ಹತ್ರ ಆಲ್ರೆಡಿ ಕೆಮಿಕಲ್ಸಲ್ಲಿ ನಾನು ಎಕ್ಸ್ಪರ್ಟ್ ಇದ್ದೀನಿ ಅಂತ ಇದ್ದರೆ ನೀವು ಕ್ಲೋರೋಪೈರಿಪಾಸ್ ಅಂತ ಹೇಳಿ ಒಂದು ಕೆಮಿಕಲ್ ಬರುತ್ತೆ. ಈ ಕೆಮಿಕಲ್ನ ನೀವು ಯಾವ ಒಂದು ಫಾರ್ಮುಲೇಷನಲ್ಲಿ ತರ್ತೀರಾ ನೋಡಿಕೊಂಡು ಅದನ್ನು 1 ಲೀಟ್ರಿಗೆ ಎಷ್ಟು ಹಾಕ್ಬೇಕಂತ ಹೇಳಿ ನೀವು ಯಾರ ಹತ್ರ ತರ್ತೀರೋ ಅಂತ ಕೇಳಿಬಿಟ್ಟು ಬಳಸೋದ್ರಿಂದ ಬೇರು ಹುಳಗಳನ್ನ ಅಥವಾ ಗೊಣ್ಣೆ ಹುಳಗಳಂತ ಏನು ಕರಿತೀವಿ ಇದನ್ನು ನೀವು ಹತೋಟಿ ಮಾಡ್ಬೋದಾಗಿರುತ್ತೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ರೈತರ ಗುಂಪುಗಳಲ್ಲಿ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕೃಷಿ ವಿಚಾರದ ಬಗ್ಗೆ ಮಾತನಾಡ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.